ಇವತ್ತು ನನ್ನ ಜೀವನದಲ್ಲಿ ಸಂತೋಷ ದಿವಸ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ. ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಇದೆಲ್ಲ ಪಡೆದು ಒಬ್ಬ ಶಾಸಕನಾಗಿದ್ದೀನಿ. ನನ್ನ ಮೊಟ್ಟ ಮೊದಲ ಬಾರಿಗೆ ನಾನು ಈ ಒಂದು ಕಾಲೇಜಿನ ಅಧ್ಯಕ್ಷನಾದಾಗ ಸುಮಾರು 7 ಗಂಟೆಗೆ 8 ಗಂಟೆಗೆಲ್ಲ ಹೆಣ್ಮಕ್ಳು ಮತ್ತು ನಮ್ಮ ಗಂಡು ಮಕ್ಕಳು ತಿಂಡಿ ಇಲ್ಲದೆ ಬರ್ತಾ ಇದ್ರು. 7 ಗಂಟೆಗೆ ಬಂದು 2 ಗಂಟೆ 3 ಗಂಟೆ ಹೋಗ್ತಾ ಇದ್ರು. ಸುಮಾರು ಹೆಣ್ಮಕ್ಳು ಮಾತಾಡಿದಾಗ ನಾವು ತಿಂಡಿ ಮಾಡ್ಕೊಂಡ್ ಬರೋದಿಲ್ಲ ಅಂತ ಒಂದು ನೋವನ್ನು ವ್ಯಕ್ತಪಡಿಸಿದ್ರು. ನಾವು ಏನೇನೋ ಶಾಸಕರಾಗಿ ಮಾಡ್ತೀವಿ, ಅದೆಲ್ಲ ಶಾಶ್ವತ ಅಲ್ಲ. ಆದರೆ ಇಲ್ಲೊಂದು ಕ್ಯಾಂಟೀನ್ ಮಾಡಬೇಕು, ನಾವು ಯಾವುದು ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ, ನಾವು ಕ್ಯಾಂಟೀನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಅಮೌಂಟಿಂದ ಒಂದು ಕ್ಯಾಂಟೀನ್ನ ಉದ್ಘಾಟನೆ ಮಾಡಿ, ಇವತ್ತು ಕ್ಯಾಂಟೀನ್ನ ಲೋಕಾರ್ಪಣೆ ಮಾಡಿ, ಇವತ್ತು ಫುಡ್ ಟೇಸ್ಟ್ ಮಾಡಿ ಇಲ್ಲಿ ಬರ್ತಕ್ಕಂಥ ಹಳ್ಳಿಗಾಡಿನ ಎಲ್ಲ ನನ್ನ ಮತ್ತು ಯುವತಿಯರಿಗೆ ಮಧ್ಯಾಹ್ನ ಊಟ ಮತ್ತು ಬೆಳಿಗ್ಗೆ ಟಿಫನ್ ವ್ಯವಸ್ಥೆನ ಮಾಡಿದ್ವಿ. ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ವಿ. ಒಂದು ಸರ್ಕಾರಿ ಶಾಲೆಯಲ್ಲಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಒಂದು ಕ್ಯಾಂಟೀನ್ ಓಪನ್ ಮಾಡ್ತಾ ಇರೋದು ಇವತ್ತು ಖುಷಿ ಆಗ್ತಾ ಇದೆ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ನನಗೆ ಥ್ಯಾಂಕ್ಸ್ ಹೇಳ್ತಾವ್ರೆ. ಇವತ್ತು ಇದು ಒಳ್ಳೆ ಕೆಲಸ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಅದರಿಂದ ಇವತ್ತು ಏನು ಯಾರೋ ನಮ್ಮವರು ಟೆಂಡರ್ ಕೂತ್ಕೊಂಡಿದ್ದಾರೆ, ಅವ್ರಿಗೊಂದು ಕಿವಿ ಮಾತನ್ನು ಹೇಳ್ತೀನಿ. ನಾವೆಲ್ಲ ಹಳ್ಳಿಗಾಡು ಪ್ರದೇಶದಿಂದ ಬರ್ತಕ್ಕಂಥವ್ರು, ದಯವಿಟ್ಟು ಒಳ್ಳೆ ಟೇಸ್ಟ್ ಕೊಡಿ. ಒಂದು ಮಿತವಾಗಿ ಅಂದರೆ ವಿನಿಮಯವಾಗಿ ಅದನ್ನು ಚಾರ್ಜ್ ಮಾಡಿ, ಅತಿಯಾಗಿ ಚಾರ್ಜ್ ಮಾಡಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಏನೇ ಕಷ್ಟ ನಷ್ಟ ಬಂದರೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ಪಬ್ಲಿಕ್ ಕೂಡ ಇದನ್ನ ಯೂಸ್ ಮಾಡ್ಕೊಬೋದು. ಅದನ್ನ ಓಪನ್ ಮಾಡಕ್ಕೆ ಹೇಳಿದ್ದೀನಿ. ಇದೆಲ್ಲ ಪಬ್ಲಿಕ್ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಪಬ್ಲಿಕ್ ಲಾಯರ್ಸ್ ಎಲ್ಲ ಪಬ್ಲಿಕ್ ಬಂದು ಇದನ್ನ ಯೂಸ್ ಮಾಡಿಕೊಂಡು ಇದನ್ನ ಉನ್ನತ ಮಾಡಿ ತಗೊಂಡು ಹೋಗ್ಬೇಕಂತ ಕೇಳ್ತೀನಿ. ಇದೇನಾದ್ರೂ ಸಕ್ಸಸ್ ಆದ್ರೆ 4 ಹೋಬಳಿ 4 ಕಡೆ ಕ್ಯಾಂಟೀನ್ ನಾನು ಮಾಡಿಕೊಟ್ಟು ಇದನ್ನ ಅನುಕೂಲವನ್ನು ಮಾಡಲಿಕ್ಕೆ ವ್ಯವಸ್ಥೆನ ಮಾಡ್ತೀನಿ. ಈ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಇದನ್ನ ಕಾಲೇಜಿನ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರು ಕೂಡ ಒಳ್ಳೆ ವಿಷನ್ ಇಟ್ಕೊಂಡು ಕೂಡ ಇದನ್ನ ನನಗೆ ಹೇಳಿದ್ದಾರೆ ಮಾಡಿ ಅಂತ. ನಾನು ಕೂಡ ಅವರಿಗೆ ಕೃತಜ್ಞತೆ. ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಬಹುಶಃ ಒಳ್ಳೆ ಕೆಲಸ ಬರುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನ್ನ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ನನ್ನ ನಾಯಕರು ಕೈ ಜೋಡಿಸಿದ್ದಾರೆ, ಇವ್ರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೂ ಕನ್ನಡ ಪರ ಸಂಘಟನೆ ಕೂಡ ನನ್ನ ಜೊತೆ ಕೈ ಜೋಡಿಸಿ ಇವತ್ತು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ್ವಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಇವತ್ತೊಂದು ದಿವಸ ಮಾತ್ರ ಇವತ್ತೊಂದು ದಿವಸ ಅದು ಎಷ್ಟಾಗುತ್ತೋ ಅಷ್ಟೆಲ್ಲ ಫ್ರೀ. ನನ್ನ ಪಾಕೆಟಿಂದ ಅಮೌಂಟ್ ಕೊಡ್ತಾ ಇದ್ದೀನಿ ಅವ್ರಿಗೆ, ಅದೆಲ್ಲ ಫ್ರೀ ಕೂಡ ಕೇಳಿದ್ದೀನಿ. ಸಾಯಂಕಾಲ ಅದನ್ನ ಎಷ್ಟಾಗುತ್ತೋ ನೋಡ್ಕೊಂಡು ನನ್ನ ಕಡೆಯಿಂದ ಅಮೌಂಟ್ನ ಕೊಡ್ತೀನಿ. ಎಲ್ಲ ಮಕ್ಕಳಿಗೂ ಇವತ್ತು ಫ್ರೀ ವ್ಯವಸ್ಥೆ ಮಾಡಿದ್ದೀನಿ. PU ಕಾಲೇಜಸ್ ಅಲ್ಲಿ ಬೆಳಗ್ಗೆ 7 ಗಂಟೆಗೆ ಎಲ್ಲೆಲ್ಲಿ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಎಲ್ಲ ಕಡೆ 4 ದಿಕ್ಕುಗಳಲ್ಲಿ 4 ಕ್ಯಾಂಟೀನ್ ಮಾಡ್ಕೊಡ್ತೀನಿ. ಎಲ್ಲ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಇದು ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಪ್ರಾರಂಭಿಸಿಕೊಟ್ಟಂತಹ ನಮ್ಮ ಮಾನ್ಯ ಶಾಸಕರಿಗೆ ನಿಜವಾಗಲೂ ಕೂಡ ನಾವು ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಒಂದು ರೀತಿ ಆಭಾರಿ. ಯಾಕೆ ಅಂತಂದ್ರೆ ನಾವೀಗಾಗಲೇ ಕಾಲೇಜಿನ ಏನೇ ಸಮಸ್ಯೆ ತಗೊಂಡು ಹೋದ್ರು ಕೂಡ ಅವರು ನಾವು ಭೇಟಿ ಆದಂತ ಸಂದರ್ಭದಲ್ಲಿ ಬಹಳ ವಿಶಾಲವಾಗಿ ಮತ್ತೆ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೇನು ಅಂತಂದ್ರೆ, ಸರ್ ಮಕ್ಕಳಿಗೆ ಕಾಲೇಜಲ್ಲಿ ಯಾವುದೇ ಕೊರತೆ ಇರಬಾರದು, ಏನು ಸಮಸ್ಯೆ ಇದ್ರು ತಗೊಂಬನ್ನಿ ಅಂತೇಳಿ. ನಾನು ಈಗಾಗಲೇ ಏನೆಲ್ಲ ಕೂಡ ಮಕ್ಕಳ ಕುಂದುಕೊರತೆಗಳ ಬಗ್ಗೆ ತಗೊಂಡೋದಂತ ಸಂದರ್ಭದಲ್ಲಿ ಆಯ್ತು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಕೂಡ ಈಡೇರಿಸಿ ಕೊಟ್ಟಿದ್ದಾರೆ. ಈಗ ಬಹುಶಃ ಇವತ್ತೇನು ಈ ಕ್ಯಾಂಟೀನ್ ಫಲಹಾರ ಮಂದಿರನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ, ಇದಂತೂ ಕೂಡ ನಿಜವಾಗ್ಲೂ ಕೂಡ ಅವರ ಒಂದು ಜೀವನದಲ್ಲಿ ಬಹಳ ಪುಣ್ಯದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳು ಇಲ್ಲಿ 90% ಇರ್ತಕ್ಕಂಥದ್ದು. ಹಂಗಾಗಿ ಅವರೆಲ್ಲ ಕೂಡ ನಮ್ಮ ಸಾಹೇಬರು ಹೇಳದಂತೆ 7-8 ಗಂಟೆಗೆ ಬರ್ತಾರೆ. ಬೆಳಿಗ್ಗೆ ಅಷ್ಟೊತ್ತಿಗೆನೆ ಈಗ ನಾವು ಗ್ರಾಮೀಣ ಪ್ರದೇಶದವರಾಗಿ ಬೆಳಿಗ್ಗೆ ಅಷ್ಟೊತ್ತಿಗೆನೆ ತಿಂಡಿ ಎಲ್ಲ ಮನೆಯಲ್ಲಿ ಮಾಡ್ಕೊಡೋದು ನಾವು ಕೂಡ ಅನುಭವನೇ ನಮ್ಗೆ. ಯಾಕೆಂದ್ರೆ ನಾವು ಕೂಡ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಾಗಿ ಈ ಮಟ್ಟಕ್ಕೆ ಬಂದಿದ್ದೀವಿ, ಅನುಭವ ಆಯ್ತು ನನಗೆ. ಹಂಗಾಗಿ ಅಂತವ್ರಿಗೆ ಬೆಳಿಗ್ಗೆ ತಿಂಡಿ ಬಂದ ತಕ್ಷಣ ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಅದು ಕೂಡ ರಿಯಾಯಿತಿ ಒಂದು ದರದಲ್ಲಿ ಇದೆಲ್ಲ ಕೂಡ ಕಲ್ಪಿಸ್ಕೊಡ್ತಕ್ಕಂಥದ್ದು ಒಂದು ರೀತಿ ಇದು ಸಾಮಾನ್ಯ ಅಲ್ಲ, ಅದು ಕೆಲವ್ರಿಗೆ ಮಾತ್ರ. ಬಟ್ ಕೆಲವರಿಗೆ ಮಾತ್ರ ಆದ್ರೆ ಕೆಲವರಲ್ಲಿ ನಮ್ಮ ಸಾಹೇಬರ ಒಬ್ಬರಾಗಿ ವಿದ್ಯಾರ್ಥಿಗಳ ಒಂದು ಹಿತೈಷಿಯಾಗಿ ಅವ್ರಿಗೆ ಏನೆಲ್ಲ ಕೂಡ ಸಮಸ್ಯೆಗಳನ್ನ ಈಡೇರಿಸಲಿಕ್ಕೆ ಸದಾ ಅವರ ಬೆನ್ನಿಂದ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸಿಬ್ಬಂದಿ ವರ್ಗದ ಹಿಂದೆ ಕೂಡ ಇದ್ದು ಬೆನ್ನು ತಟ್ತಾ ಇದ್ದಾರೆ ನಮಗೆ. ಅವರ ಈ ಒಂದು ಅಧಿಕಾರ ಅಂತಕ್ಕಂಥದ್ದು ಕೇವಲ ನಮ್ಮ ತಾಲೂಕಲ್ಲದೆ ಅವ್ರದ್ದು ರಾಜ್ಯ ರಾಷ್ಟ್ರೀಯ ವ್ಯಾಪ್ತಿಯಲ್ಲೂ ಕೂಡ ಅವ್ರದ್ದು ಪ್ರಸರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸಿಬ್ಬಂದಿ ಪರವಾಗಿ ನಾನು ಒಂದು ರೀತಿ ಅವರಿಗೆ ಭಗವಂತನ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು ಸರ್. ಆ ಕಡೆ ಇದೆ.
ಅವ್ರ ಕಾಲೇಜ್ ಸರ್ ನಮಸ್ತೆ ಸರ್, ನಾವು ಅಲ್ಲೂ ಕಾಯ್ತಾ ಇದ್ವಿ. ಅಲ್ಲಿ ಕಣಮ್ಮ ಹಂಗಲ್ಲ ಕಣಮ್ಮ, ಅದು ಸೈಡ್ಗೆ ಹಾಕೋ. ತಟ್ಟೆ ಕೊಡಮ್ಮ. ತಟ್ಟೆ ಇಟ್ಕೋಬೇಕಾಯ್ತು. ಹೂವು ತಟ್ಟೆ ಕೊಡು. ಹೆಚ್ಚು ಪಡ್ಕೊಳ್ತಾ ಪಡ್ಕೊಳ್ಳೋಣ. ಬರ್ರಿ, ಒಂದು 4 ಜನ ಕೇಳ್ಕೊಳ್ರಿ ಸರ್. ಜಗದೀಶ್ ಇವತ್ತಿನ ಬಿಲ್ ಕ್ಯಾಂಟೀನ್ ಓಪನ್ ದಿವಸ ಎಷ್ಟು ಜನ ಇವತ್ತು ಊಟ ಮಾಡ್ತಾರೆ, ಎಲ್ಲಾ ಬಿಲ್ಲು ಕೂಡ MLA ಕೊಡ್ಬೇಕು. ಹಂಗ ಕಳ್ಬಿಲ್ ಕೊಡಕ್ ಹೋಗ್ಬೇಡ್ರಿ. ಸೂಪರ್. ಯಾರು ತಿನ್ನೋರು ಫಸ್ಟ್ ಹೊಡಿತಾರೆ. ಒಳ್ಳೇದೇ ಬಿಡಿ, ಒಳ್ಳೇದು ಬಿಡಿ. ಅದು ಕರೆಕ್ಟ್ ಆಗಿದೆ ಬಿಡಿ. ಯಾಕೋ ತೆಂಗಿನ ಡೌಟ್ ಹೊಡಿತಾರೆ. ರಾಜ್ಯೋತ್ಸವ ನಿನ್ನೆ ಯಾವುದೋ ಇಲ್ಲೇ ಆಗಬೇಕು. ನೋಡ್ದಾ ಸಾಂಕೇತಿಕ ರಾಜ್ಯೋತ್ಸವ. ರಾಜ್ಯೋತ್ಸವ ಏನ್ ಪ್ಲಾನ್ ಮಾಡ್ಕೊಂಡಿದ್ದೆ? ಒಂದು ಕಡೆ ಬರ್ತೀನಿ ನಾನು. ಎಲ್ಲಿ ಪ್ಲಾನ್ ಮಾತಾಡಿ ಹೇಳ್ತೀನಿ. ಆಯ್ತಲ್ಲ ಪ್ರಭಾಕರ್ ಪ್ರಭಾಕರ್ ಶಿಲ್ಪಿ ಬಾ ಬಂದ್ರು ನೀವು. ನೀವು ತಿನ್ಸಲ್ಲಿ ತಿನ್ಸು ಸ್ವಲ್ಪ ಸ್ವಲ್ಪ ಸ್ವಲ್ಪ. यार पड़ता हूँ साइड लो ना हम वस्त्र ಹೆಣ್ಮಕ್ಳನ್ನ ಕರಿ, ಹೆಣ್ಮಕ್ಳನ್ನ ತಿಂಡಿಗಿಂತ ಫೋಟೋ ಮೇಲೆ ನಮಗಿಂತ ಜಾಸ್ತಿ ಇದೆ. ಬಾಮ ನಾವೆಲ್ಲ ತೆಗಿತಾ ಇದ್ದೀವಿ.
ಬಾಮ್ಮ ಬಾಮ್ಮ ಓಕೆ ಸೂಪರ್. ನೀವು ಪ್ರೊಫೆಸರ್ ಯಾರಾದ್ರು ಒಬ್ರು ಬಂತ ಚೆನ್ನಾಗಿದೆ, ಟೇಸ್ಟ್ ಮಾಡಿ ಹೇಳ್ಬೇಕು. ಓಕೆ ಸರಿ, ಜೆಂಟ್ಸ್ ಯಾರಲ್ವಾ? ಅಂಜೆ ಬಾ ಬಾಪ ಅಂಜೆ ಬಾ ಇಲ್ಲೇ ಬಾ ಅಂಜೆ ಇನ್ನೊಂದು ಕೊಡ್ರಿ. ಒಂದು 5 ಜನ ಬಿಟ್ರಪ್ಪ ಬಾಯ್ಸ್. ಅಂಜೆಗೆ ಒಂದು ಕೊಡು ನಮ್ಮ ನೀವು ಈಗ ಎಲ್ಲ ನಮ್ಮ ವಿಡಿಯೋ ಬೇಕು ಸರ್. ಸ್ವಲ್ಪ ತಿನ್ನಿ ನೀವು, ಸ್ವಲ್ಪ ಸ್ವಲ್ಪ ಕೇಸರಿ ಬಾತ್ ಕೊಡಿ ಅವ್ರಿಗೆ. ಇನ್ನೊಂದು ಪ್ಲೇಟ್ ಕೊಡ್ರಿ. ಸ್ವಲ್ಪ ಟೇಸ್ಟ್ ನೋಡಿ. ಕೃಷ್ಣ ಕೃಷ್ಣ ಗ್ಯಾರಂಟಿ ಬೆಸ್ಟ್ 6 ಗಂಟೆಗೆ ರಘು ಬಾ ಇಲ್ಲಿ. ನೀನು ಏನು ಮೇಡಮ್ ಎಲ್ಲ ಟೇಸ್ಟ್ ಮಾಡಿ ನಂಗೆ ವಾಪಸ್ ಕೇಳಬೇಕು. ಎಲ್ಲ ಸೀರಿಯಸ್ ಹೇಳ್ತಾರೆ ಅವ್ರ ಇಡ್ಬೇಕಾ ಕಂಟಿನ್ಯೂ ಮಾಡ್ಬೇಕಾ ಚೇಂಜ್ ಮಾಡ್ಬೇಕಾ ನಂಗೆ ಹೇಳ್ಬೇಕು. ಹೆಂಗ್ ಚೆನ್ನಾಗಿ ಮಾಡಿದಾರೆ ಅದ್ ಹಂಗೆ ಡೈಲಿ ಕೊಟ್ಟು ನಾವು ಕಂಟಿನ್ಯೂ ಮಾಡೋಣ ಆಯ್ತಲ್ವಾ? ಅದ್ರ ಒಳ್ಳೆ ರೇಟ್ ರೀಸನಬಲ್ ಕೊಟ್ಟು ಸ್ವಲ್ಪ ಮಕ್ಕಳಿಗೆ ಅಷ್ಟೇ. ರೇಟ್ ಟೇಸ್ಟ್ ಅಲ್ಲ, ರೇಟ್ ಟೇಸ್ಟ್ ಎರಡೂ ಬೇಕು. ಇಲ್ಲೇ ಕೊಟ್ಬಿಡೋಣ. ಬನ್ನಿ ಸರ್.